ಸಂಡೇ ಈವ್ನಿಂಗ್ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದ ಅಷ್ಟೇನು ಕೆಲಸ ಇರಲಿಲ್ಲ. ಒಂದು ಸ್ವಲ್ಪ ಬಟ್ಟೆಗಳಿದ್ವು, ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೆ ಅಷ್ಟೇ. ಇನ್ಯಾವುದು ಕೆಲಸ ಇಲ್ಲ. ಇವಾಗ ಸಂಜೆ ಅಡುಗೆ ಕೆಲಸ ಒಂದು ಮಾಡಬೇಕಿತ್ತು, ಹಾಗಾಗಿ ಶುರು ಮಾಡಿದೆ. ಫಸ್ಟು ಕಿಚನ್ಗೆ ಹೋಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಲ್ಲಿ ಕಾಫಿ ಇಡೋಣ ಅಂತ ಬಂದೆ. ಸುನೀನು ಮತ್ತು ಚೆರಿನು ಹೊರಗಡೆ ಹೋಗಿದ್ರು ಅಂಗಡಿಗೆ. ಸೊ ಅವರು ಕೂಡ ಬಂದರು. ಚಿಕನ್ ತೊಗೊಂಡು ಬಂದಿದ್ರು. ಅದನ್ನು ನಾನಿವತ್ತು ಪಲಾವ್ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡೆ. ಕಬಾಬ್ಗೆ ಸ್ವಲ್ಪ ಪೀಸಸ್ಗಳು ದಪ್ಪ ಅನ್ನಿಸ್ತು, ಹಾಗಾಗಿ ನಾನೇ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಬಾಬ್ಗೆಲ್ಲ ಪೀಸ್ಗಳು ಸಣ್ಣ ಇದ್ರೇ ಚೆಂದ, ದಪ್ಪ ಇದ್ದರೆ ಮೇಲೆ ಬೆಂದಿರೋ ಥರ ಅನಿಸುತ್ತೆ, ಒಳಗಡೆ ಬೆಂದಿಲ್ಲ ಅನಿಸುತ್ತೆ. ಅದಕ್ಕೆ ನಾನು ಸಣ್ಣಗೇ ಕಟ್ ಮಾಡಿಕೊಂಡೆ. ಕಾಫಿನ ಇಟ್ಕೊಂಡು ಕುಡಿದ್ಬಿಟ್ಟು ಇಲ್ಲಿ ಕಬಾಬ್ಗೆ ನಾನು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ನಾವು ಅಲ್ಲೇ ಮ್ಯಾರಿನೇಟ್ ಮಾಡಿ ಅಲ್ಲೇ ಎಣ್ಣೆಗೆ ಹಾಕ್ಬಿಟ್ರೆ ಕಬಾಬ್ ಅಷ್ಟು ಚೆನ್ನಾಗಿ ಬರಲ್ಲ. ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ಈ ಥರ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಬಾಬ್. ಇನ್ನು ಪಲಾವ್ಗೆಲ್ಲ ನಾನು, ನಿಮಗೆ ಗೊತ್ತು ನನ್ನ ಬ್ಲಾಗ್ಸ್ ನೋಡೋರು ರೆಗ್ಯುಲರಾಗಿ, ನಾನು ಪಲಾವ್ಗೆ ಅದೇ ರೀತಿ ಮಸಾಲ ರುಬ್ಬಕ್ಕೆ ಹೋಗಲ್ಲ, ಮಾಮೂಲಿ ಎಲ್ಲನೂ ಹಚ್ಕೊಂಡು ಮಾಡ್ತೀನಿ. ನೋಡಿ ಎಲ್ಲ ರೆಡಿ ಆಗೋಯ್ತು. ಯೂಶ್ವಲಾಗಿ ನಾನು ಸಂಡೇ ಮಿನಿ ಬ್ಲಾಗ್ಗಳಲ್ಲಿ ಪಲಾವ್ ಮಾಡೋದೆಲ್ಲ ಡೀಟೇಲಾಗಿ ತೋರಿಸ್ತಾ ಇರ್ತೀನಿ. ಅದಕ್ಕೇ ಇವತ್ತು ಯಾವುದನ್ನು ಡೀಟೇಲಾಗಿ ರೆಸಿಪಿ ತೋರಿಸೋದಕ್ಕೆ ಹೋಗಿಲ್ಲ. ಈ ಬ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.